ಯಶ್ ಅವ್ರನ್ನ ಒಂದು ತಮಿಳ್ ಮೂವಿಲೂ ಕೂಡ ತೋರಿಸಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. KGF ಸಿನಿಮಾ ಬಂದಮೇಲೆ ಯಶ್ ಅವರ ಲೆವೆಲ್ ಚೇಂಜ್ ಆಯಿತು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸಿನಿಮಾ ಬಂದಿದ್ದು ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬಂತು ಆ ಒಂದು ಸಿನಿಮಾ. ಬಟ್ ನನಗೆ ಕನ್ನಡದಲ್ಲಿ ಹಿಟ್ಟಾಗುತ್ತೆ ಅಂತ ಗೊತ್ತಿತ್ತು. ಏನಕ್ಕೆ ಅಂತಂದರೆ ಕನ್ನಡದಲ್ಲಿ ಅವ್ರಿಗೆ ಆಲ್ರೆಡಿ ಫ್ಯಾನ್ಸ್ ಇದ್ದರು. ಬಟ್ ಬೇರೆ ಭಾಷೆಯಲ್ಲಿ ತುಂಬ ಚಾಲೆಂಜ್ ಇತ್ತು, ಅವರು ಅಲ್ಲಿ ರಿಸೀವ್ ಆಗ್ತಾರಾ ಇಲ್ವಾ ಅಂತ. ಬಟ್ ನನಗಂತೂ ಒಂದು ಗ್ಯಾರಂಟಿ ಇತ್ತು, ಬೇರೆ ಭಾಷೆಗಳಲ್ಲಿ ಯಾವ ಭಾಷೆಯಲ್ಲಿ ಹಿಟ್ಟಾಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹಿಂದಿಲಂತೂ ಹಿಟ್ಟಾಗ್ತಾರೆ ಅಂತ ನನಗಂತೂ ಒಂದು ಗ್ಯಾರಂಟಿ ಇತ್ತು. ಏನಕ್ಕೆ ಅಂತಂದರೆ ಹಿಂದಿಲಿ ಹೇಗೆ ಅಂತಂದರೆ ನೀವೇನಾದರೂ ಒಂದು ಮಾಡಿ, ನೀವು ಟ್ಯಾಲೆಂಟ್ ಇತ್ತು ಅಂತಂದರೆ ಅವರು ಬೆಳೆಸೋರು ತುಂಬ ಜನ ಇರ್ತಾರೆ. ಹಿಂದಿಲಿ ಬೆಳೆಸೋರು ತುಂಬ ಜನ ಇರ್ತಾರೆ, ತುಳಿಯೋರು ತುಂಬ ಕಮ್ಮಿ. ಬಟ್ ನಮ್ಮ ಕನ್ನಡದಲ್ಲಿ ಆಗಲ್ಲ. ನೀವೇನಾದರೂ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅನ್ನೋವಂಥ ಸಮಯದಲ್ಲಿ ತುಳಿಯೋರು ತುಂಬ ಜನ ಇರ್ತಾರೆ. ಕನ್ನಡದಲ್ಲಿ ಈ ರೀತಿ ಇರ್ತಾರೆ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ನೀವು KGF ಸಿನಿಮಾ ಬಂದಮೇಲೆ ನೀವು ನೋಡ್ಬೋದು. ರಿವ್ಯೂ ಯಾವ ರೀತಿ ಕೊಟ್ಟರು ಅಂತಂದರೆ, ತುಂಬ ಜನ ಆ ಒಂದು ಸಿನಿಮಾದಲ್ಲೆಲ್ಲ ಏನೋ ಒಂದು ನೆಗೆಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೊಂದು ಮೆಸೇಜ್ ಇಲ್ಲ, ಎಲ್ಲ ರೌಡಿ ಆಗೋ ಅನ್ನೋ ಒಂದು ಉದ್ದೇಶ ಅವರು ಆ ಒಂದು ಸಿನಿಮಾದಲ್ಲಿ ತಿಳಿಸಿದ್ದಾರೆ. ಆಮೇಲೆ ಆ ಸಿನಿಮಾನು ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ, ಅರ್ಥ ಆಗಲ್ಲ. ಈ ರೀತಿ ಕನ್ನಡದಲ್ಲಿ ಎಷ್ಟು ನೆಗೆಟಿವ್ ರಿವ್ಯೂಸ್ನ ಕೊಟ್ಟರು ನೀವು ನೋಡಿರ್ಬೋದು. ಅದೇನೇ ಈ ಒಂದು ಸಕ್ಸಸ್ಗೆ KGF ಸಕ್ಸಸ್ ಆಗಿದ್ದಕ್ಕೆ ಅದೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಮಾಡ್ತಾ ಇದ್ದೀರಾ, ಅದಕ್ಕೊಂದು ತುಳಿಯೋರು ಬರ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಸಕ್ಸಸ್ ಆಗುತ್ತೆ ಖಂಡಿತವಾಗ್ಲೂ. ನೀವು ಮುಂದುವರಿಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನೀವೇನು ಹೇಳಿ, ಕನ್ನಡದಲ್ಲೂ ಇಟ್ಟಾದರು, ಸೊ ಅದೇ ರೀತಿ ಹಿಂದಿಲಂತೂ ಇನ್ನೂ ಡಬ್ಬಲ್ ಇಟ್ಟಾದರು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಲೆವೆಲ್ ಇವಾಗ ನ್ಯಾಷನಲ್ ಸ್ಟಾರ್ ತನಕನೂ ಅವರ ಒಂದು ಲೆವೆಲ್ ಹೋಗಿದೆ. ನಾನಂತೂ ಅವ್ರನ್ನ ನ್ಯಾಷನಲ್ ಸ್ಟಾರ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ರೇಂಜಿಗೆ ರೀಚ್ ಆಗಿದ್ದಾರೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ನ ಇವಾಗ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಂದು ತಮಿಳ್ ಸಿನಿಮಾದಲ್ಲಿ ಅವರ ಒಂದು ಫೋಟೋನ ಮುಖಕ್ಕೆ ಹಾಕ್ಕೊಂಡು ವಿಲನ್ನು, ಸೊ ಸಲಾಂ ರಾಕಿ ಬಾಯ್ ಅನ್ನೋ ಒಂದು ಸೀಕ್ವೆನ್ಸ್ನ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ಕನ್ನಡದಲ್ಲೂ ಕೂಡ ಈ ರಜನಿಕಾಂತ್ ಅವ್ರು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಕನ್ನಡ ಆ್ಯಕ್ಟರ್ಸ್ಗಳು ಸಿನಿಮಾದಲ್ಲಿ ಒಂದೊಂದು ಸೀಕ್ವೆನ್ಸ್ಗಳು ಬರ್ತಾ ಇರುತ್ತೆ. ನೀವು ನೋಡಿರ್ಬೋದು, ರಜನಿಕಾಂತ್ ತಲೈವ ಅಂತ ಒಂದು ಸೌಂಡ್ಗಳು ಬರ್ತಾ ಇರುತ್ತೆ. ಆ ಥರ ಎಲ್ಲ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸ್ಥಾನಕ್ಕೆ ನಮ್ಮ ಯಶ್ ಅವರು ಬೇರೆ ಭಾಷೆಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. KGF ಸಿನಿಮಾ ಸಾಂಗ್ನ ಪಿಕ್ ಮಾಡಿಕೊಂಡು ಯಶ್ ಅವರ ಮುಖವಾಡ ಹಾಕ್ಕೊಂಡು ಆ ಒಂದು ಸೀಕ್ವೆನ್ಸ್ನ ಮಾಡಿದ್ದಾರೆ ಅಂತಂದರೆ ನೀವು ಯೋಚನೆ ಮಾಡ್ಬೋದು ಯಶ್ ಅವರ ಲೆವೆಲ್ಲು ಯಾವ ರೇಂಜಿಗೆ ಹೋಗಿದೆ ಅಂತ. ಬಟ್ ಇಲ್ಲಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಅವ್ರು ಏನು ಯಶ್ ಬಿಡೋ ಯಾರ ಮುಂದೆ ಎಲ್ಲ ಕೆಳಗೆ ಅವರು ಅಂತ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಬಟ್ ಇವರು ಬೆಳೀತಾನೆ ಇರ್ತಾರೆ. ನನಗೆ ಅದೊಂದು ಗ್ಯಾರಂಟಿ ಇದೆ. ಸೊ ನಾನು ಅವ್ರ ಅಭಿಮಾನಿಯಾಗಿ ಇನ್ನೂ ತುಂಬ ಖುಷಿಯಾಗುತ್ತೆ. ಅವ್ರು ಇನ್ನೂ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಹೋಗಬೇಕು ಅನ್ನೋ ಒಂದು ನನ್ನ ಅನಿಸಿಕೆ. ಸೊ ಸದ್ಯಕ್ಕೆ ಇದೇನೇ ಅಪ್ಡೇಟ್ಸು. ಅವರ ಒಂದು ತಮಿಳ್ ಸಿನಿಮಾದಲ್ಲೂ ಕೂಡ ಅವ್ರನ್ನ ತೋರಿಸ್ಕೊಂಡಿದ್ದಾರೆ ಒಂದು ಸೀಕ್ವೆನ್ಸಲ್ಲಿ. ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಇದ್ರ ಬಗ್ಗೆ, ಯಶ್ ಅವ್ರು ಬೆಳೀತಾ ಇರೋದು ಏನು ಅನಿಸುತ್ತೆ ಜಸ್ಟ್ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋನ ಯಶ್ ಫ್ಯಾನ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ ತಿಳಿಸ್ಕೊಡ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.